ನಮಸ್ಕಾರ, ನೀವು ನೋಡ್ತಿದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಪ್ರಿಯಾ ಸೋಮೇಶ್. ಜಾನಕಿ ಅಮ್ಮನವರು ಅಂತಂದಿದ ತಕ್ಷಣನೇ ಅವರ ಹಾಡುಗಳೆಲ್ಲ ಹಂಗೆ ಕಿವಿಯಲ್ಲಿ ಕೇಳಿಸ್ತಾ ಇರುತ್ತೆ. ಪ್ರತಿನಿತ್ಯ ನೀವು ಒಂದಲ್ಲ ಒಂದು ಜಾಗದಲ್ಲಿ ಜಾನಕಿ ಅಮ್ಮನವರ ಹಾಡುಗಳನ್ನ ಕೇಳಿರ್ತೀರಾ. ಪ್ರೈವೇಟ್ ಬಸ್ನಲ್ಲಿ ನೀವು ಟ್ರಾವೆಲ್ ಮಾಡ್ತಿದ್ರೆ, ಅಥವಾ ದೇವಸ್ಥಾನಗಳಲ್ಲಿದ್ರೆ, ಅಥವಾ ನೀವು ಯಾವುದೇ ಜಾಗದಲ್ಲಿ ಇರಲಿ, ಜಾನಕಿ ಅಮ್ಮನವರ ಹಾಡುಗಳನ್ನ ನೀವು ಒಂದಲ್ಲ ಒಂದು ರೀತಿಯಲ್ಲಿ ಪ್ರತಿನಿತ್ಯ ಕೇಳ್ತಾನೆ ಇರ್ತೀರಾ. ಆದರೆ ಅವರು ಈಗ ನಮ್ಮನ್ನೆಲ್ಲರನ್ನ ಬಿಟ್ಟು ಅಗಲಿದ್ದಾರೆ. ಅದಕ್ಕೆ ಒಂದಷ್ಟು ಜನರ ಈಗ ಪಾಸಿಟಿವ್ ಮತ್ತು ನೆಗೆಟಿವ್ ಚರ್ಚೆ ನಡೀತಾನೆ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಅವರು ಕನ್ನಡ, ತಮಿಳ್, ತೆಲುಗು, ಮಲಯಾಳಂ ಇನ್ನು ಸಾಕಷ್ಟು ಭಾಷೆಗಳಲ್ಲಿ ಹಾಡುಗಳನ್ನ ಹಾಡಿದ್ದಾರೆ. ಅವರ ಅಂತಿಮ ದರ್ಶನಕ್ಕೆ ಕನ್ನಡದಲ್ಲಿ ಇರುವಂತಹ ಯಾವ ನಟರು ಕೂಡ ಬಂದಿಲ್ಲ. ಸುದೀಪ್ ಅವರಾಗಿರ್ಬಹುದು, ಶಿವರಾಜ್ ಕುಮಾರ್ ಅವರಾಗಿರ್ಬಹುದು, ಧ್ರುವ ಸರ್ಜಾ ಅವರಾಗಿರ್ಬಹುದು, ಅಥವಾ ಇನ್ನೂ ಸಾಕಷ್ಟು ಕಲಾವಿದರು ಬರ್ಬೋದಾಗಿತ್ತು, ಅಂತಿಮ ದರ್ಶನಕ್ಕೆ ಬರಬೇಕಾಗಿತ್ತು ಅನ್ನೋದು ಒಂದಷ್ಟು ಜನರ ಪ್ರಶ್ನೆ. ಇನ್ನೊಂದು ಕಡೆ ಈ ಕನ್ನಡದಲ್ಲಿ ಅಂದರೆ ಜಾನಕಿ ಅಮ್ಮನವರು ಏನು ಹಾಡಿದ್ರು, ಆ ಹಾಡಿದಂತಹ ಸಿನಿಮಾದಲ್ಲಿ ನಟಿಸಿದಂತಹ ನಟಿಯರು ಮಾತ್ರ, ಒಂದಷ್ಟು ಜನ ನಟಿಯರು ಮಾತ್ರ ಅಂತಿಮ ದರ್ಶನಕ್ಕೆ ಹೋಗಿದ್ರು. ಅದ್ರ ಜೊತೆಗೆ ಮೊಮ್ಮಗಳು ಜಾನಕಿ ಅಮ್ಮನವರ ಮೊಮ್ಮಗಳನ್ನ ನೀವು ನೋಡಿರ್ಬೋದು. ಇಷ್ಟೇ ಜನರನ್ನ ಬಿಟ್ಟು ಇನ್ನು ಕನ್ನಡ ಕಲಾವಿದರೆಲ್ಲ ಎಲ್ಲಿ ಹೋದ್ರು? ಅವರು ಒಂದಲ್ಲ ಒಂದು ರೂಪದಲ್ಲಿ ಅವರು ಕನ್ನಡಕ್ಕೆ ಕೊಟ್ಟಂತಹ ಕೊಡುಗೆ ಅಪಾರವಾಗಿರುವಂಥದ್ದು. ಕನ್ನಡದಲ್ಲಿರುವಂತಹ ಎಷ್ಟು ನಟರಿದ್ದಾರೆ, ಎಷ್ಟು ನಟಿಯರಿದ್ದಾರೆ, ಯಾರೂ ಕೂಡ ಹೋಗಲಿಲ್ಲ. ನೀವು ಇತ್ತೀಚಿನ ದಿನಗಳಲ್ಲಿ ಕೇಳಿರಬಹುದು, ಈ ಕನ್ನಡದಲ್ಲಿ ಒಂದು ಒಗ್ಗಟ್ಟು ಅನ್ನೋದಿಲ್ಲ, ಕನ್ನಡ ಇಂಡಸ್ಟ್ರಿಯಲ್ಲಿ ಒಬ್ರಿಗೊಬ್ರು ಆಗೋದಿಲ್ಲ ಅಂತ ಒಂದಷ್ಟು ಕಡೆಗಳಲ್ಲಿ ಭಾರಿ ಚರ್ಚೆ ಆಗ್ತಾನೇ ಇರುತ್ತೆ ಕನ್ನಡ ಇಂಡಸ್ಟ್ರಿ ಬಗ್ಗೆ. ಅಂಥದ್ರಲ್ಲಿ ಈ ರೀತಿಯಾದಂತಹ ಘಟನೆಗಳು ನಡೆದಾಗ, ಅಟ್ಲೀಸ್ಟ್ ಈ ರೀತಿಯಾದಂತಹ ಯಾರಾದರೂ ನಮ್ಮನ್ನು ಬಿಟ್ಟು ಅಗಲಿದಾಗ ಒಂದಷ್ಟು ನಟರು, ನಟಿ ಆ ಜಾಗಕ್ಕೆ ಹೋಗಿ ಅಂತಿಮ ನಮನವನ್ನು ಸಲ್ಲಿಸುವಂಥದ್ದಾಗಿರ್ಬಹುದು. ಇದನ್ನೇನಾದರೂ ಮಾಡಿದ್ರೆ ಒಂದಷ್ಟು ಜನರು ನೋಡಿದಾಗ ಸಂತೋಷ ಆಗುತ್ತೆ. ಅಟ್ಲೀಸ್ಟ್ ಬಿಡಪ್ಪ, ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಅಟ್ಲೀಸ್ಟ್ ನಮ್ಮನ್ನೆಲ್ಲ ಬಿಟ್ಟು ಅಗಲದಾಗಲಾದರೂ ಎಲ್ಲರೂ ಬರ್ತಾರೆ, ನಿಂತ್ಕೊಳ್ತಾರೆ, ಮಾಡ್ತಾರೆ ಅಂತ ಅಂದ್ಕೊಳ್ಬೋದು. ಬಟ್ ಜಾನಕಿ ಅಮ್ಮನವರು ನಿಧನರಾದ ನಂತರ ಯಾರೂ ಕೂಡ ಕನ್ನಡ ಸೆಲೆಬ್ರಿಟಿ ಇಂಡಸ್ಟ್ರಿಯಲ್ಲಿ ಎಷ್ಟು ಜನ ಸೆಲೆಬ್ರಿಟೀಸ್ ಇದ್ದಾರೋ ಒಂದಷ್ಟು ಜನರು ಬಿಟ್ಟರೆ, ಬೆರಳೆಣಿಕೆಯಷ್ಟು ಜನರು ಬಿಟ್ಟರೆ ಇನ್ಯಾರೂ ಕೂಡ ಆ ಜಾಗಕ್ಕೆ ಹೋಗಲೇ ಇಲ್ಲ. ಜಾನಕಿ ಅಮ್ಮನವರ ದರ್ಶನವನ್ನು ಪಡ್ಕೊಳ್ಳೇ ಇಲ್ಲ. ಕನ್ನಡಕ್ಕೆ ಕೊಟ್ಟಂತಹ ಕೊಡುಗೆ ಅಪಾರ ಅಂತಲೇ ಹೇಳ್ಬಹುದು ಜಾನಕಿ ಅಮ್ಮನವರು. ಅದ್ರ ಜೊತೆಗೆ ಒಂದು ಕಮೆಂಟ್ ಕೂಡ ಬಂದಿತ್ತು. ಈ ಸರಿಗಮಪ ರಿಯಾಲಿಟಿ ಶೋನಲ್ಲಿ ಅರ್ಜುನ್ ಜನ್ಯ ಅವರಾಗಿರಬಹುದು, ಅಥವಾ ಅನುಶ್ರೀ ಅವರಾಗಿರ್ಬಹುದು, ಅಥವಾ ಒಂದಷ್ಟು ಜನ ಅಲ್ಲಿರುವಂತಹ ಜಡ್ಜ್ಗಳೆಲ್ಲರೂ ಕೂಡ ಜಾನಕಿ ಅಮ್ಮನವ್ರನ್ನ ನೆನೆಸ್ಕೊಳ್ಳುವಂಥದ್ದಾಗಿರಬಹುದು. ಅವ್ರ ಹಾಡುಗಳನ್ನ ಯಾರಾದರೂ ಹಾಡಿದಾಗ ಜಾನಕಿ ಅಮ್ಮನವ್ರನ್ನ ಹಾಡಿ ಹೊಗಳೋದಾಗಿರ್ಬಹುದು, ಇದೆಲ್ಲದನ್ನು ಕೂಡ ಮಾಡ್ತಾರೆ. ಅಟ್ಲೀಸ್ಟ್ ಒಂದು ದಿನ ರಜೆ ಹಾಕಿ ಅಂತಿಮ ನಮನಕ್ಕೆ ಯಾರೂ ಕೂಡ ಹೋಗಲಿಲ್ಲ ಅಂತನ್ನುವಂಥದ್ದು ಪರ ವಿರೋಧ ಚರ್ಚೆ ನಡೀತಾನೇ ಇದೆ. ಬರೀ ಸ್ಟೇಜ್ ಮೇಲೆ ಒಬ್ರನ್ನ ಹೊಗಳೋದು ಅಥವಾ ಹಾಡಿ ಹೊಗಳುವಂಥದ್ದು ಮಾಡೋದಕ್ಕಿಂತ ಈ ರೀತಿಯಾಗಿ ನಮ್ಮನ್ನೆಲ್ಲರನ್ನೂ ಬಿಟ್ಟು ಅಗಲಿದಾಗ ಕನ್ನಡ ಇಂಡಸ್ಟ್ರಿ ಅಟ್ಲೀಸ್ಟ್ ಒಂದಾಗಬೇಕು, ಒಟ್ಟುಗೂಡಿ ಹೋಗಬೇಕು, ಅಂತಿಮ ನಮನವನ್ನು ಸಲ್ಲಿಸಬೇಕು ಅಂತ ಒಂದಷ್ಟು ಜನರ ಪರ ವಿರೋಧ ಚರ್ಚೆ ನಡೀತಾನೆ ಇದೆ. ಒಂದಷ್ಟು ಜನ ಅಂತಿಮ ನಮನವನ್ನು ಇಲ್ಲಿ ಸಲ್ಲಿಸಿದ್ರೆ ಬರ್ತಿದ್ರು, ಅಲ್ಲಿ ಸಲ್ಲಿಸಿದ್ರೆ ಬರ್ತಿದ್ರು ಅಂತ ಒಂದಷ್ಟು ಕಡೆ ಚರ್ಚೆ ನಡೀತಿದೆ. ಇನ್ನೊಂದಷ್ಟು ಕಡೆ ದರ್ಶನ್ ಅವರು ಜೈಲಿಂದ ಹೊರಗಡೆ ಇದ್ದಿದ್ರೆ ಬರ್ತಿದ್ರು ಅಂತ ಒಂದ್ ಕಡೆ. ಇನ್ನೊಂದ್ ಕಡೆ ರವಿಚಂದ್ರನ್ ಅವರು ಹೋಗ್ಲೇಬೇಕಿತ್ತು, ಯಾಕಂದ್ರೆ ಎಷ್ಟೋ ಸಿನಿಮಾಗಳ ಹಾಡುಗಳು ಹಿಟ್ಟಾಗಿದ್ದಾವೆ, ಅವ್ರು ಹೋಗ್ಲೇಬೇಕಿತ್ತು ಅಂತ ಒಂದಷ್ಟು ಕಡೆ. ಒಟ್ಟು ಕೊನೆಯದಾಗಿ ಒಬ್ರು ಇನ್ನೊಬ್ರು ಮೇಲೆ ಕಾರಣವನ್ನ ಕೊಡ್ತಾ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದಷ್ಟು ಕಲಾವಿದರು, ಗಾಯಕಿಯರು ಅಲ್ಲಿಗೆ ಹೋಗಲೇ ಇಲ್ಲ. ಮುಂದೇನಾದರೂ ಇದನ್ನೆಲ್ಲ ತಪ್ಪನ್ನು ತಿದ್ಕೊಂಡು ಮುಂದೆ ಯಾರಾದರೂ ನಮ್ಮನ್ನೆಲ್ಲ ಬಿಟ್ಟು ಅಗಲಿದಾಗ, ಕನ್ನಡ ಇಂಡಸ್ಟ್ರಿಗೆ ಏನಾದರೂ ಸಾಧನೆಯನ್ನು ಮಾಡಿದಾಗ, ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರಾದರೂ ಸಾಧನೆ ಮಾಡಿದಾಗ, ಅವ್ರು ಯಾರಾದರೂ ನಮ್ಮನ್ನು ಬಿಟ್ಟು ಅಗಲಿದಾಗ ಹೋಗ್ತಾರಾ ಮುಂದೆ ಕಾದು ನೋಡಬೇಕು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.